ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಒಳ ಮೀಸಲಾತಿ ರಿಪೋರ್ಟ್ ನಂತರ ಮೊದಲ ಬಾರಿಗೆ ನೋಟಿಫಿಕೇಶನ್ ಆಗ್ತಿರುವಂಥದ್ದು. ಸುಮಾರು 1 ವರ್ಷ ಆಗಿತ್ತು ನೋಟಿಫಿಕೇಶನ್ ಆಗಿ. ಆಫ್ಟರ್ ಒಳ ಮೀಸಲಾತಿ ರಿಪೋರ್ಟ್ ಇದೇ ಮೊದಲ ಬಾರಿಗೆ ನೋಟಿಫಿಕೇಶನ್ ಆಗ್ತಿರುವಂಥದ್ದು. KEA ವತಿಯಿಂದ ಬೃಹತ್ತಾದ ನೇಮಕಾತಿ ಇದು. FDA, SDA, ಗ್ರೂಪ್ ಸಿ ಎಲ್ಲ ಸೇರಿದಂತೆ ಒಂದು ನೋಟಿಫಿಕೇಶನ್ ಆಗ್ತಿರುವಂಥದ್ದು. ಸೊ ನೋಟಿಫಿಕೇಶನ್ನ ಮಾಹಿತಿನ ನೋಡ್ಕೊಳ್ಳೋಣ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ಯಾವುದೆಲ್ಲ ಹುದ್ದೆಗಳನ್ನ ಕಾಲ್ ಫಾರ್ ಮಾಡ್ತಿದ್ದಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿರುವಂತಹ ಹುದ್ದೆಗಳು. ಇದ್ರ ಜೊತೆಗೆ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ, ಕೃಷಿ ಮಾರಾಟ ಇಲಾಖೆ, ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ. ಸೊ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಖಾಲಿರುವ ಹುದ್ದೆಗಳ ವಿವರ ಅಂತ ಕೊಟ್ಟಿರುವಂಥದ್ದು. ಇದರಲ್ಲಿ FDA ಪ್ರಥಮ ದರ್ಜೆ ಸಹಾಯಕರು 4 ಹುದ್ದೆಗಳಿದೆ. ಇದರ ಜೊತೆಗೆ ದ್ವಿತೀಯ ದರ್ಜೆ ಸಹಾಯಕರು ಬಂದು 14 ಹುದ್ದೆಗಳಿರುವಂಥ ಟೋಟಲ್ 18 ಜಾಬ್ಸ್. ಇದರ ಜೊತೆಗೆ ಕರ್ನಾಟಕ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ನಲ್ಲಿ ಖಾಲಿರುವಂಥ ಹುದ್ದೆಗಳ ವಿವರ. ಅಧಿಕಾರಿಗಳು ಲೆಕ್ಕಪತ್ರ ಮಾರುಕಟ್ಟೆ 7, ಕಿರಿಯ ಅಧಿಕಾರಿ 2, ಕಿರಿಯ ಅಧಿಕಾರಿ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಬಂಧಪಟ್ಟಿದ್ದಲ್ಲಿ 1, ಕಿರಿಯ ಅಧಿಕಾರಿ 2, ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಗ್ರಹಣ ಇದಕ್ಕೂ 2 ಇರುವಂಥ ಟೋಟಲ್ 14 ಪೋಸ್ಟ್. ಇದರ ಜೊತೆಗೆ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಜೂನಿಯರ್ ಪ್ರೋಗ್ರಾಮರ್ 4 ಹುದ್ದೆ ಇದೆ. ಸಹಾಯಕ ಇಂಜಿನಿಯರ್ 1, ಸಹಾಯಕ ಗ್ರಂಥಪಾಲಕ 1 ಮತ್ತು ಅಸಿಸ್ಟೆಂಟ್ 11, ಕಿರಿಯ ಸಹಾಯಕ 23. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಖಾಲಿರುವ ಹುದ್ದೆಗಳು. ಸಹಾಯಕ ಲೆಕ್ಕಿಗ 3, ನಿರ್ವಾಹಕ 60, ಮತ್ತೆ ನಿರ್ವಾಹಕ ಪೋಸ್ಟ್ನ ರಿಲೀಸ್ ಮಾಡ್ತಿರುವಂಥ ಟೋಟಲ್ 60 ಪೋಸ್ಟ್. ಓಕೆ. ಇದರ ಜೊತೆಗೆ ಸಹಾಯಕ ಸಂಚಾರ ನಿರೀಕ್ಷಕ 15, ಇದು ಬಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ. ಸಹಾಯಕ ಸಂಚಾರ ನಿರೀಕ್ಷಕ ಇದು ಬಂದು 4, ಟೋಟಲ್ 19. ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳ ವಿವರ. ಸಹಾಯಕ ಅಭಿಯಂತರರು 10, ಕಿರಿಯ ಅಭಿಯಂತರರು 5, ಮಾರುಕಟ್ಟೆ ಮೇಲ್ವಿಚಾರಕರು 30, ಪ್ರಥಮ ದರ್ಜೆ ಸಹಾಯಕರು ಇಲ್ಲಿ ಕೂಡ FDA ಪೋಸ್ಟ್ ಖಾಲಿ ಇದೆ. ಪ್ರಥಮ ದರ್ಜೆ ಸಹಾಯಕರು ಬಂದು 30, ದ್ವಿತೀಯ ದರ್ಜೆ ಸಹಾಯಕರು ಬಂದು 30. ಇದರ ಜೊತೆಗೆ ಮಾರಾಟ ಸಹಾಯಕರು ಬಂದು 75, ಟೋಟಲ್ 180 ಪೋಸ್ಟ್. ಇದರ ಜೊತೆಗೆ ಕ್ವಾಲಿಫಿಕೇಷನ್ನು, ಎಕ್ಸಾಮಿನೇಷನ್ ಕ್ರೈಟೀರಿಯಾ ಕೂಡ ಈ ಒಂದು ವಿಡಿಯೋನಲ್ಲಿ ಹೇಳ್ತೀವಿ ನೋಡಿ. ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿರುವ ಹುದ್ದೆಗಳ ವಿವರ. ಪ್ರಥಮ ದರ್ಜೆ ಸಹಾಯಕರ 50 ಪೋಸ್ಟ್ ಖಾಲಿ ಇದೆ ಇಲ್ಲಿ, 50 ಪೋಸ್ಟ್ FDA ಡೈರೆಕ್ಟ್. ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಇಲ್ಲಿ ಖಾಲಿರುವ ಹುದ್ದೆಗಳು. ಗ್ರಂಥಪಾಲಕ 10 ಪೋಸ್ಟ್ ಇದೆ. ಸೊ ಇದು ಬಂದು ಶೈಕ್ಷಣಿಕ ವಿದ್ಯಾರ್ಹತೆ. ಪ್ರಥಮ ದರ್ಜೆ ಸಹಾಯಕರಿಗೆ ಬಂದು ಎನಿ ಡಿಗ್ರಿ, ರೈಟ್, ಎನಿ ಡಿಗ್ರಿ. ಇದ್ರ ಜೊತೆಗೆ ದ್ವಿತೀಯ ದರ್ಜೆ ಸಹಾಯಕರು ಬಂದು ದ್ವಿತೀಯ PUC ಅಥವಾ ತತ್ಸಮಾನ ಅಂತ ಕೊಟ್ಟಿರುವಂಥದ್ದು. ಓಕೆ. ಸೊ ಇದು ಬಂದು ನಿಮಗೆ PUC ಎಲಿಜಿಬಲ್ ಇರುವಂಥದ್ದು. ನೆಕ್ಸ್ಟ್ ಬಂದು ಸಹಾಯಕ ಸಂಚಾರ ನಿರೀಕ್ಷಕ. ಓಕೆ. ಇದು ಬಂದು 12th ಪಾಸ್ ಆಗಿರಬೇಕಾಗಿರುತ್ತೆ. ಇದರ ಜೊತೆಗೆ ಡಿಪ್ಲೊಮೊ ಎನಿಥಿಂಗ್ JOC ಆರ್ ಎನಿ JLC ಲೈಕ್ ದಟ್. ಓಕೆ. ಜೊತೆಗೆ ನಿರ್ವಾಹಕ PUC ಉತ್ತೀರ್ಣರಾಗಿರತಕ್ಕದ್ದು ಅಂದರೆ ತತ್ಸಮಾನ PUC ಇರುವಂಥದ್ದು ನಿರ್ವಾಹಕಗೆ. ಜೊತೆಗೆ ಸಹಾಯಕ ಲೆಕ್ಕಿಗ ಕಾನೂನು ರೀತಿಯ ಸ್ಥಾಪಿಸಲಾದ ವಿಶ್ವವಿದ್ಯಾಲಯದಿಂದ ವಾಣಿಜ್ಯ ಶಾಸ್ತ್ರದ 3 ವರ್ಷಗಳ ಬ್ಯಾಚುಲರ್ ಪದವಿ ಹೊಂದಿರತಕ್ಕದ್ದು. ಕಂಪ್ಯೂಟರ್ ಜ್ಞಾನ ಅವಶ್ಯಕ. BCom, BBA. ಸೊ ಈ ಥರ ಕಾಮರ್ಸ್ಗೆ ಸಂಬಂಧಪಟ್ಟಂತಹ ಡಿಗ್ರಿ ಹೊಂದಿರಬೇಕಾಗಿರುತ್ತೆ ಸಹಾಯಕ ಲೆಕ್ಕಿಗಾಗೆ. ಅಧಿಕಾರಿ ಎನಿ ಡಿಗ್ರಿ ವಿತ್ MBA, ಎನಿ ಡಿಗ್ರಿ ವಿತ್ ಇಂಟರ್ ACA, AICWA, 5 years ಎಕ್ಸ್ಪೀರಿಯನ್ಸ್ ಅಟ್ ಲೆವೆಲ್ ಆಫ್ ಜೂನಿಯರ್ ಆಫೀಸರ್ ಅಧಿಕಾರಿಗೆ. ಕಿರಿಯ ಅಧಿಕಾರಿ ಎಸ್ಪೆಷಲಿ ಇನ್ ಕೆಮಿಸ್ಟ್ರಿ, MSc ಕೆಮಿಸ್ಟ್ರಿ ಮಾಡಿರಬೇಕಾಗಿರುತ್ತೆ. ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ BA ಅಥವಾ BTech ಆರ್ MSc ಕೆಮಿಸ್ಟ್ರಿ. ಸಹಾಯಕ ಗ್ರಂಥಪಾಲಕ ಲೈಬ್ರರಿ ಸೈನ್ಸ್ MLib ಆಗಿರಬೇಕಾಗಿರುತ್ತೆ, ಮಾಸ್ಟರ್ಸ್. ಸೇಮ್ ಥಿಂಗ್ ಗ್ರಂಥಪಾಲಕ. ಜೂನಿಯರ್ ಪ್ರೋಗ್ರಾಮರ್ ಎನಿ ಬ್ಯಾಚುಲರ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಇನ್ ಎಲೆಕ್ಟ್ರಾನಿಕ್ಸ್ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ MCA. ಓಕೆ, ಬ್ಯಾಚುಲರ್ ಡಿಗ್ರಿ ನಡೆಯುತ್ತೆ. ಸಹಾಯಕ ಇಂಜಿನಿಯರಿಂಗಲ್ಲಿ ಸಿವಿಲ್ ಮಾಡಿರಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ಸಹಾಯಕ ಅಭಿಯಂತರರು ಸಿವಿಲ್, ಇದರ ಜೊತೆಗೆ BE ಸಿವಿಲ್ ಮಾಡಿರಬೇಕಾಗಿರುತ್ತೆ. ಕಿರಿಯ ಅಭಿಯಂತರರು ಇದಕ್ಕೂ ಅಷ್ಟೇ ಡಿಪ್ಲೊಮಾ ಸಿವಿಲ್ ಇದ್ರೂ ಕೂಡ ಸಾಕು, ಇಂಜಿನಿಯರಿಂಗ್ ಸಿವಿಲ್ ಇದ್ರೂ ಕೂಡ ಸಾಕು. ಮಾರುಕಟ್ಟೆ ಮೇಲ್ವಿಚಾರಕರು ಬಂದು BSc ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಮಾಡ್ಕೊಂಡಿರಬೇಕಾಗಿರುತ್ತೆ, BSc ಇನ್ ಅಗ್ರಿಕಲ್ಚರಲ್ ಸೈನ್ಸ್, ರೈಟ್. ನೆಕ್ಸ್ಟ್ ವಯೋಮಿತಿ ನೋಡ್ಕೊಳ್ಳೋದಾದರೆ, ವಯೋಮಿತಿ ಬಂದು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ ಕೊಟ್ಟಿರುವಂಥದ್ದು. ಸಾಮಾನ್ಯ ಅಭ್ಯರ್ಥಿಗಳಿಗೆ 38 years. ಇದರ ಜೊತೆಗೆ
ಒ ಬಿ ಸಿ ವರ್ಗಗಳಿಗೆ 41 ವರ್ಷ ವಯೋಮಿತಿ ಸಡಿಲಿಕೆ. ಇದ್ರ ಜೊತೆಗೆ SC ಮತ್ತು ST ಅಭ್ಯರ್ಥಿಗಳಿಗೆ ಮತ್ತು ಕ್ಯಾಟಗರಿ 1 43 ವರ್ಷಗಳ ತನಕ ವಯೋಮಿತಿ ಕೊಟ್ಟಿರುವಂಥದ್ದು. ಇದು ಬಂದು ಬಂಪರ್ ಆಫರ್ ಆಗಿರುತ್ತೆ. ಸೊ ಏಜ್ ರಿಲ್ಯಾಕ್ಸೇಷನ್ ತುಂಬ ಕೊಟ್ಟಿದ್ದಾರೆ, ರೈಟ್. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳೋದಾದರೆ ಇದು ಬಂದು ಫೀಸ್ ಆಗಿರುತ್ತೆ. ಇದ್ರ ಬಂದು ಜೊತೆಗೆ ಆನ್ಲೈನ್ ಲಿಂಕ್ ಕೊಟ್ಟಿರುವಂಥದ್ದು. ಆನ್ಲೈನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಇದ್ರ ಜೊತೆಗೆ ಫೀಸ್ ನೋಡ್ಕೊಳ್ಳೋದಾದ್ರೆ ಕೆಳಗಡೆ ರೆಡ್ಡಿಂಗ್ ಅಲ್ಲಿ ಇದೆ ನೋಡಿ. ಕೆಳಗಡೆ ರೆಡ್ಡಿಂಗ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಸೂಚನೆ ಮೇಲ್ಕಂಡೆ ಎಲ್ಲ ಇಲಾಖೆ ನಿಗಮ ಸಂಸ್ಥೆಗಳಿಂದ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಒಂದೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಮೊದಲ ಒಂದು ಹುದ್ದೆ ಅರ್ಜಿಗೆ ಮೇಲ್ಕಂಡ ಶುಲ್ಕವನ್ನು ಪಾವತಿಸತಕ್ಕದ್ದು ಹಾಗೂ ಒಂದೇ ಪಠ್ಯಕ್ರಮದ ಹೆಚ್ಚುವರಿ ವೃಂದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದಲ್ಲಿ ಆಯ್ಕೆ ಮಾಡಲಾದ ಪ್ರತಿ ಹೆಚ್ಚುವರಿ ಹುದ್ದೆಗೆ ₹100 ಅರ್ಜಿ ಶುಲ್ಕವಾಗಿ ಪಾವತಿಸತಕ್ಕದ್ದು. ಸೊ ಒನ್ ಟೈಮ್ ಏನಾದರೂ ನೀವೇನಾದ್ರು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಕಟ್ಟಬೇಕಾಗಿರೋ ಫೀಸ್ ಕಟ್ಟಬೇಕಾಗಿರುತ್ತೆ. ಇದರ ಜೊತೆಗೆ ಅಡಿಷ್ನಲ್ ಏನಾದರೂ ನೀವು ಹುದ್ದೆಗೆ ಏನಾದರೂ ಅರ್ಜಿ ಆಗಬೇಕಾದ್ರೆ ₹100 ಕಟ್ಟಬೇಕಾಗಿರುತ್ತೆ, ರೈಟ್. ಸೊ ಫ್ರೆಂಡ್ಸ್, ನಮ್ಮ ಸ್ಪರ್ಶ ಅಕಾಡೆಮಿ ಚಾನಲ್ನಲ್ಲಿ, ಟೆಲಿಗ್ರಾಮ್ ಚಾನಲ್ನಲ್ಲಿ, ಇದರ ಜೊತೆಗೆ ನಮ್ಮ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ ವತಿಯಿಂದ PSI ಮತ್ತು ESI ಮಾಕ್ ಟೆಸ್ಟ್ ಸೀರೀಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಗೇನಾದರೂ ಮಾಕ್ ಟೆಸ್ಟ್ ಏನಾದರೂ ಬೇಕಿದ್ದಲ್ಲಿ, ಎಸ್ಪೆಷಲಿ ಏನಕ್ಕೆ ಇದು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮಾಕ್ ಟೆಸ್ಟ್ ಬಂದು HYT ಟೈಪಲ್ಲಿ ಮಾಡ್ತಿರುವಂಥದ್ದು. ಕ್ವಶನ್ಸ್ ಇರುತ್ತೆ, ಆನ್ಸರ್ಸ್, ಸೊಲ್ಯೂಷನ್ಸ್, ಇದ್ರ ಜೊತೆಗೆ ಎಕ್ಸ್ಪ್ಲನೇಷನ್ ಯಾವ ಥರ ಕೊಟ್ಟಿರ್ತೀವಿ ಅಂತ ಹೇಳಿದ್ರೆ ಪ್ರತಿ ಆಪ್ಷನ್ಗೆ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವಿ. ಆಪ್ಷನ್ ಎ ಸರಿಯಾಗಿದ್ರೆ ಆಪ್ಷನ್ ಬಿ ಯಾಕೆ ಸರಿಯಾಗಿಲ್ಲ, ಈ ಆಪ್ಷನ್ ಬಿ ಅನ್ನೋದು ಯಾವ ಒಂದು ಕ್ವಶನ್ಗೆ ಸೂಟ್ ಆಗ್ತಿತ್ತು, ಆಪ್ಷನ್ ಸಿ ಯಾವುದಕ್ಕೆ ಸೂಟ್ ಆಗ್ತಿತ್ತು, ಈ ಥರ ಪ್ರತಿಯೊಂದು ಆಪ್ಷನ್ಗೆ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವಿ. ಓಕೆ, ಟೋಟಲ್ 360 ಡಿಗ್ರೀಸ್ ನಿಮಗೆ ವರ್ಕ್ ಆಗುವಂಥದ್ದು. ಓಕೆ, ಕ್ವಶನ್ ಆ್ಯಂಡ್ ಆನ್ಸರ್ಸ್ ವಿತ್ ಎಕ್ಸ್ಪ್ಲನೇಷನ್ ಮಾಕ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ನಿಮ್ಗೇನಾದರೂ ಈ ಮಾಕ್ ಟೆಸ್ಟ್ ಏನಾದರೂ ಬೇಕಿದ್ದಲ್ಲಿ ಈ ಕಾಣುತ್ತಿರುವ ನಂಬರ್ಗೆ ನೋಡಿ, ಫಾರ್ ಮಾಕ್ ಟೆಸ್ಟ್ ವಾಟ್ಸಪ್ ಅಂತಿದೆ ನೋಡಿ, ಆ ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಓಕೆ, ವಾಟ್ಸಪ್ನ ಮಾಡಿ, ನಿಮಗೆ ಮಾಕ್ ಟೆಸ್ಟ್ ನಿಮಗೆ ಅವೈಲೇಬಲ್ ಇರುತ್ತೆ. ಓಕೆ, ಒಂದು ಮಾಕ್ ಟೆಸ್ಟ್ ರುಪೀಸ್ ಬಂದು ಕೇವಲ ₹10 ಅಷ್ಟೆ. ₹10ಗೆ ನಾವು ಮಾಕ್ ಟೆಸ್ಟ್ನ ಕೊಡ್ತಾ ಇದ್ದೀವಿ. ಜೊತೆಗೆ ಎಲ್ಲ ಸೊಲ್ಯೂಷನ್ಸ್ ಆ್ಯಂಡ್ ಎಕ್ಸ್ಪ್ಲನೇಷನ್ ಎಲ್ಲ ₹10ಗೆ ಕೊಟ್ಬಿಡ್ತೀವಿ, ರೈಟ್. ಸೊ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ, ಆಫ್ಟರ್ 1 ಇಯರ್ ಆಗಿದ್ದಾದಮೇಲೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಿರುವಂಥದ್ದು. ಚೆನ್ನಾಗಿ ಪ್ರಿಪೇರ್ ಆಗಿ, ಬೇಸಿಕ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ, ರೈಟ್. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಇದ್ರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ದೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.